ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಜೆಟ್ನಲ್ಲಿ T20 ಕ್ರಿಕೆಟ್ ಟೂರ್ನಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಚಿಯರ್ ಗರ್ಲ್ಸ್. ಈಗ ವಾರ್ತೆಗಳ ವಿವರ. ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಂಡಿಸಿದ ಬಜೆಟ್ನಲ್ಲಿ ಹಡಪದ, ಗಾಣಿಗ ಹಾಗೂ ನಾರಾಯಣಗುರು ಸಮುದಾಯದ ನಿಗಮ ರಚಿಸಲು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಮೂರು ಸಮುದಾಯದವರು ಸಂಭ್ರಮಿಸಿ ನಿಗಮ ಸ್ಥಾಪಿಸಲು ನಿರ್ಧರಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಹೀಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಆಗಮಿಸಿದ ಹಡಪದ, ಗಾಣಿಗ ಹಾಗೂ ನಾರಾಯಣಗುರು ಸಮುದಾಯದವರು ಸೇರಿದಂತೆ ಬಿಜೆಪಿ ಮುಖಂಡರು ವೃತ್ತದಲ್ಲಿ ಪಟಾಕಿ ಸಿಡಿಸಿ ನಿಗಮ ಸ್ಥಾಪಿಸಲು ಬಜೆಟ್ನಲ್ಲಿ ಮಂಡಿಸಿದ ಸಿಎಂ ಬಸವರಾಜ ಬೊಮ್ಮಾಯಿರವರಿಗೆ ಕೃತಜ್ಞತೆ ತಿಳಿಸಿದರು. ಸಮಾಜದಲ್ಲಿ ಬಹಳ ಅತ್ಯಂತ ಸಣ್ಣ ಸಮಾಜ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಂಥ ಸಮಾಜ. ಅಂಥ ಸಮಾಜದಲ್ಲಿಂದ ನಾವು ನಿಗಮ ಮಂಡಳಿ ಮಾಡಬೇಕಂತ ಭಾಳ ದಿನದಿಂದ ಹೋರಾಟ ಮಾಡ್ತಿದ್ವಿ. ಮೊನ್ನೆ ಫೆಬ್ರವರಿ 1ನೇ ತಾರೀಕು ನಾವು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ತಂಗಡಿಗೆ ಮಠದಲ್ಲಿ ಮಾಡಿದ್ವಿ. ಅವತ್ತು ನಮ್ಮ ರಾಜ್ಯದ CM ಬಂದಿದ್ದರು. ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ನಮ್ಮ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತೇಳಿ ಸಮಾಜ ಮನವಿಯನ್ನು ಸಲ್ಲಿಸಿದ್ವಿ ಸಮಾಜ ವತಿಯಿಂದ. ಆವಾಗ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಸಮಾಜದ ವತಿಯಿಂದ, ತಾಲೂಕು ವತಿಯಿಂದ, ಜಿಲ್ಲಾ ವತಿಯಿಂದ, ರಾಜ್ಯದ ನಮ್ಮ ಸಮಾಜದ ಬಾಂಧವರಿಂದ ನಾವು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಾವು ಆನಂದ್ ಸಿಂಗ್ ಸರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಅವರು ಒಂದು ಸಮುದಾಯ ಭವನ ಕಟ್ಟಲಿಕ್ಕೆ ಸುಮಾರು 1 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಒಂದು CS ಸೈಟನ್ನು ಕೊಡಿಸಿದ್ದಾರೆ. ಮತ್ತು ಅದೇ ಥರ ಒಂದು ಅನುದಾನವನ್ನು ಕೂಡ ಕಟ್ಟಲಿಕ್ಕೆ ಅವರು ಕೊಟ್ಟಿದ್ದಾರೆ. ಹಂಗಾಗಿ ನಾವು ಆನಂದ್ ಸಿಂಗ್ ಸರ್ನು ಕೂಡ ನಾವು ಎಂದೂ ಮರಿದಲ್ಲ. ನಾವು ಅವ್ರ ಪರವಾಗಿ ಎಂದೆಂದಿಗೂ ನಾವು ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತೀನಿ ನಮ್ಮ ಸಮಾಜ ಪರವಾಗಿ. ಅದೇ ರೀತಿ ಉತ್ತಮ ಹಾಗೂ ಜನಪರ ಬಜೆಟ್ ಇದಾಗಿದ್ದು ಈವರೆಗೂ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಅನುಷ್ಠಾನಗೊಳಿಸಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲೂ ಸಚಿವ ಆನಂದ್ ಸಿಂಗ್ ರವರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ. ಇವುಗಳನ್ನೆಲ್ಲ ಗಮನಿಸಿರುವ ರಾಜ್ಯದ ಮತದಾತ 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿದ್ದಾರೆಂದು ಮಂಡಲದ ಅಧ್ಯಕ್ಷರು ಹಾಗೂ ಮುಖಂಡರು ಈ ವೇಳೆ ಆಶಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವರಿಗೆಲ್ಲರಿಗೆ ಈ ಒಂದು ನಿಗಮ ಮಂಡಳಿ ರಚನೆ ಮಾಡಿದ್ರಿಂದ ಎಲ್ಲರಿಗೂ ಖುಷಿಯಾಗಿದೆ. ಅದೇ ರೀತಿಯಾಗಿ ನಮಗೆ ಈಗ ತಾನೇ ನಮ್ಮ ಡಾಕ್ಟರ್ ಮಲ್ಲಪ್ಪ ಹೇಳ್ದಂಗೆ ಇವತ್ತು ನಮ್ಮ ಹೊಸಪೇಟೆ ಭಾಗದಲ್ಲಿ ಇವತ್ತು ಅವರಿಗೆ ಒಂದು CS ಸೈಟನ್ನ ನಮ್ಮ ಮಾನ್ಯ ಸಚಿವರಾದ ಆನಂದ್ ಸಿಂಗ್ ಅವರೇ ಸ್ವಂತ ದುಡ್ಡಲ್ಲಿ ಇವತ್ತು ಅವ್ರಿಗೆ ಒಂದು CS ಸೈಟನ್ನು ಅಲರ್ಟ್ ಮಾಡಿ ಅದ್ರ ಜೊತೆಗೆ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರದಿಂದ ಮತ್ತು ತಮ್ಮ ವೈಯಕ್ತಿಕವಾಗಿ ಕೂಡ ಇವತ್ತು ಸಹಾಯ ಸಹಕಾರ ಮಾಡಿದ್ದಾರೆ. ಇವತ್ತು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಮಾನ್ಯ ಸಚಿವರಾದ ಆನಂದ್ ಸಿಂಗ್ ಅವರು ಭಾಳಷ್ಟು ಎಲ್ಲ ಒಂದು ಧರ್ಮ, ಜಾತಿ ಮತ್ತು ಧರ್ಮಗಳ ಪ್ರತಿಯೊಂದು ಸಮಾಜಕ್ಕೆ ಇವತ್ತು ಹೊಸಪೇಟೆಯಲ್ಲಿ ಇವತ್ತು ಪ್ರತಿಯೊಂದು ಸಮಾಜಕ್ಕೂ ತಾವು ಕೊಡುಗೆ ದಾನಿಯಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಮುಂಬರುವ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತಿನ ದಿವಸ ನಮ್ಮ BJP ಸರ್ಕಾರ ಏನು 150 ಸೀಟನ್ನ ನಾವು ತಗೋಬೇಕು, ನಾವು ಮುಂದಿನ ದಿನಮಾನದಲ್ಲಿ ನಾವು ಸ್ವತಂತ್ರವಾಗಿ ಬರಬೇಕು ಅನ್ನೋದು ಅಪೇಕ್ಷೆ ಇದೆ. ಅದನ್ನು ನಮ್ಮ ರಾಜ್ಯದ ಎಲ್ಲ ಮೂಲೆಯಲ್ಲಿ ಅಭಿವೃದ್ಧಿ ಪತಾಕಿ ಆರಿಸಿದ್ದರಿಂದ ಎಲ್ಲ ಕಡೆಯಿಂದ ನಮ್ಮ 150 ಸೀಟು ಆರಾಮಾಗಿ ನಾವು ಬರ್ತೀವಿ ಅಂತ ಈ ಮೂಲಕ ನಮ್ಗೆ, ಯಾಕಂದರೆ ಒಂದು ನಮ್ಮ ಮಂಡಲದಲ್ಲಿ ಕೂಡ ಇವತ್ತು ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಕಾರಣ ಇವತ್ತು ನಮ್ಮ ಅಭಿವೃದ್ಧಿಯಲ್ಲಿ ಮುಂದೆ ಇದೇ ನಮ್ಮ ರಾಜ್ಯ ಸರ್ಕಾರನ ಒಂದು ಹಿತದೃಷ್ಟಿ ಇಟ್ಕೊಂಡೆ ಇವತ್ತು ನಮ್ಮ ಪಕ್ಷಕ್ಕೆ ನಿರಂತರವಾಗಿ ಜನ ಬಂದು ನಾನು ಬರ್ತೀನಿ ಅಂತೇಳಿ. ಯಾಕಂದರೆ
ಇಷ್ಟು ಜನ ಬಂದು ನಾವು ಪಕ್ಷಕ್ಕೆ ಸೇರ್ಪಡೆ ಆಗೋದು ನೋಡಿದರೆ ನಮಗೆ ಮುಂಬರುವ ಎಲೆಕ್ಷನ್ನಲ್ಲಿ ನಾವು 150 ಸೀಟಿಗೆ ಹೆಚ್ಚಿಗೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಇವತ್ತಿನ ದಿವಸ ಇಂಥ ಒಂದು ಸಣ್ಣ ಸಣ್ಣ ಒಂದು ಸಮಾಜಗಳ ಗುರುತಿಸಿ ಈ ನಿಗಮ ಮಂಡಳಿ ಕೊಡೋದು ಉದ್ದೇಶ ಏನಂದರೆ ಅವರು ಕೂಡ ಅಭಿವೃದ್ಧಿ ಆಗಲಿ, ಸಮಾಜದಲ್ಲಿ ಮುಂದೆ ಬರಲಿ ಅನ್ನೋ ಒಂದು ವಿಷಯ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿರೋದ್ರಿಂದ ನಮಗೆ ಇನ್ನೂ ಬಲ ಬಂದಂತೆ ಆಗಿದೆ. ಹಾಗಾಗಿ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾಗರಿಕರೆಲ್ಲರೂ ನಮಗೆ ಸಹಕಾರ ಕೊಡಬೇಕಂತೇಳಿ ನನ್ನ ಒಂದು ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆನಂದ್ ಸಿಂಗ್ರವರು ನಿಜವಾಗಿ ನಿನ್ನೆ 3 ನಿಗಮ ಭಾಳ ಅದ್ಧೂರಿಯಾಗಿ ಜನ ಸೇರ್ಯಾರ. ನಿಜವಾಗಿ ಅವ್ರಿಗೆ ಎಂಥ ಕಷ್ಟದಲ್ಲಿದ್ದರು, ಅನೇಕ ಜನ ಭಾಳಷ್ಟು ಬೇಡಿಕೆ ಇತ್ತು ಅವರು ನಿಗಮ ಮಾಡ್ಬೇಕಂತ. ಅಂಥ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಕೊಟ್ಟಾರ. ನಿಜವಾಗಿ ನಮ್ಮ ಗಾಣಿಗ ಸಮಾಜ, ಹಡಪ ಸಮಾಜ, ನಾರಾಯಣಗುರು ಸಮಾಜ ಅವರೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೂ ಆನಂದ್ ಸಿಂಗ್ ದಣಿಯವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ BJP ಸರ್ಕಾರ ಇದೆ. ಈಗ ಚುನಾವಣೆ ಮುಂಬರುವ ದಿನದಲ್ಲಿ ಚುನಾವಣೆ ಬರ್ತಾವ. ಅದಕ್ಕೆ ನಮ್ಮ ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು ಸುಮಾರು 150 ಸೀಟ್ ನಾವು ಗೆದ್ದು ಮತ್ತೆ ಮುಂದಿನ ದಿನದಲ್ಲಿ BJP ಸರ್ಕಾರ ರಚನೆ ಆಗ್ಬೇಕಂತ ಅವರ ಸಂಕಲ್ಪ ಐತೆ. ಆ ಸಂಕಲ್ಪದ ಪ್ರಕಾರ ಈಗೇನು 3 ನಿಗಮದ ಏನು ಅದರಲ್ಲ, ನಿಜವಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಮುಂದಿನ ದಿನಮಾನದಲ್ಲಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮೆಲ್ಲರ ಒಂದು ಕೊಡುಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ನಿಜವಾಗಿ ನಮ್ಮ ಸರ್ಕಾರ ಒಳ್ಳೆ ಇವತ್ತು ನಿಜವಾಗಿ ಎಷ್ಟು ಭಾಳ ದಿವಸರಿದ್ದಾವೆ ಈ ಬೇಡಿಕೆ. ಗಾಣಿಗ ಸಮಾಜ, ನಾರಾಯಣಗುರು ಸಮಾಜ, ಹಡಪ ಸಮಾಜ ಇವರೆಲ್ಲರಿಗೆ ಭಾಳ ಕಷ್ಟ ಇತ್ತು. ಭಾಳದ್ರಿಂದ ಎಷ್ಟೋ ಸರ್ಕಾರಗಳು ಬಂದರೆ ಯಾರು ಮಾಡೋಕ್ಕಾಗಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಯಾರ, ಅವರ ಆಸೆಗಳನ್ನು ಈಡೇರಿಸ್ತಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆ ದಾರಿ ಸಿಗಲಿ, ಅವರ ಅಭಿವೃದ್ಧಿ ನಿಗಮ ಜಾಸ್ತಿ ಆಗಲಿ. ಆನಂದ್ ಸಿಂಗ್ ಈಗಾಗಲೇ ಇವರಿಗೆ ಸೈಟ್ ಕೊಟ್ಟಾರಂತ ಹೇಳ್ತಾರೆ, ಆ ಬಿಲ್ಡಿಂಗ್ ಕೂಡ ಕಟ್ಸಿಕೊಡ್ತಾರೆ. ಮುಂದಿನ ದಿನಮಾನದಲ್ಲಿ ಒಳ್ಳೇದಾಗಲಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಎಲ್ಲರೂ ಸೇರಿ ಎಲ್ಲ ನಿಗಮದ ಮುಖಂಡರಿದ್ದಾರೆ, ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಜವಾಗಿ ಮುಂದಿನ ದಿನಮಾನದಲ್ಲಿ ನೀವೆಲ್ಲರೂ ಭಾರತೀಯ ಜನತಾ ಪಕ್ಷದ ಬೆಂಬಲಿಸ್ಬೇಕಂತ ಹೇಳಿ ಈ ಮೂಲಕ ತಿಳಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೇರಿರುವಂಥ ನಮ್ಮ 3 ಸಮಾಜದ ಎಲ್ಲ ಮುಖಂಡರು, ನಮ್ಮ BJP ಘನ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಹೊಸಪೇಟೆ ಶಾಸಕರು, ನಮ್ಮ ಎಲ್ಲ ಜನನಾಯಕರಾದಂಥ ಮಾನ್ಯ ಆನಂದ್ ಸಿಂಗ್ ಸರ್ ಅವರಿಗೆ ಈ ಮೂಲಕ ಈ 3 ಸಮಾಜದ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತಾ ಇದ್ದೇವೆ. ಈಗ ಆಲ್ರೆಡಿ ನಿಗಮ ಮಂಡಳಿ ರಚನೆ ಆಗಿದೆ. ಇನ್ನು ಮುಂದೆ ಅವರಿಗೆ ಈ 3 ಸಮಾಜಕ್ಕಲ್ಲದೆ ಇನ್ನೂ ಕೆಳಮಟ್ಟಿರೋ ಸಮಾಜವನ್ನು ಗುರುತಿಸೋದು ಯಾವುದು ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷ ಮಾತ್ರ. ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾತ್ರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಮಾತ್ರ ಈ ಬಡ ಕುಟುಂಬಗಳಿಗೆ ಅತಿ ಅಧಿಕವಾಗಿ ಗುರುತಿಸಿ ಅವರಿಗೆ ಈ ಸಮಾಜ ವತಿಯಿಂದ ರಚಿಸಿದೆ. ಅದೇ ರೀತಿಯಾಗಿ ಈ 3 ಸಮಾಜದ ಪರವಾಗಿ ಇನ್ನೊಮ್ಮೆ ನಾನು ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ವಿಜಯನಗರ ಕಾಲದ ಉಪಕಾಲುವೆಗಳ ಆಧುನೀಕರಣಗೊಳಿಸಲು ಎಡಿಬಿಯಿಂದ 430 ಕೋಟಿ ರೂಪಾಯಿ ಸಾಲ ಮಂಜೂರಾಗಿತ್ತು. ಅದರಲ್ಲಿ 370 ಕೋಟಿ ರೂಪಾಯಿಗೆ ಟೆಂಡರ್ ಆಗಿದ್ದು, ಈವರೆಗೂ 150 ಕೋಟಿ ರೂಪಾಯಿಯ ಬಿಲ್ ಆಗಿದ್ದು, ಕಾಮಗಾರಿ ಕಳಪೆಯಿಂದ ಕೂಡಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಟೆಂಡರ್ ನಿಗಮಾನುಸಾರ ಗುಣಮಟ್ಟದ ಕಾಮಗಾರಿ ನಡೆಸಬೇಕೆಂದು ರಾಜ್ಯ ರೈತ ಸಂಘವು ಸರ್ಕಾರಕ್ಕೆ ಆಗ್ರಹಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರಾಜ್ಯ ರೈತ ಸಂಘದಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಉಪಕಾಲುವೆಗಳ ಆಧುನೀಕರಣಗೊಳಿಸುವ ಕಾಮಗಾರಿ ಸಂಪೂರ್ಣ ಕಳಪೆಯ ಕಾಮಗಾರಿ ಮಾಡಲಾಗಿದೆ. ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಗೋಣಿಬಸಪ್ಪರವರು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ಸರ್ಕಾರ ರೈತರಿಗೆ ದುಪ್ಪಟ್ಟು ಲಾಭ ಅಂತ ಬರೀ ಬಾಯಿ ಮಾತಲ್ಲೇ ಹೇಳ್ತದೆ. ಸರ್ಕಾರಗಳು ರೈತರನ್ನ ನಾವು ಸಂಪೂರ್ಣ ವಿಶ್ವಾಸ ತಗೊಳ್ತೀವಿ ಅಂತ ಈ ಬಾಯಿ ಮಾತಲ್ಲಿ ಹೇಳಿದೆ ಹೊರತು ಇವತ್ತು ಬಡ್ಜೆಟ್ಟಲ್ಲಿ ಆಗಲಿ, ಇವತ್ತು ಇರ್ತಕ್ಕಂಥ ಏನು ಟೆಂಡರ್ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಸರಿಯಾಗಿ ಮಾಡಿಲ್ಲ, ಎಲ್ಲ ಕಳಪೆ. ಕಾರಣ ಇಷ್ಟೇ, ಇವತ್ತು ಸರ್ಕಾರಗಳು ಪರ್ಸೆಂಟೇಜ್ಗೆ ಇಳಿದವೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ.
ಇದಕ್ಕಿಂತ ಬೇರೆ ಸಾಕ್ಷಿ ಈ ಸರ್ಕಾರಗಳಿಗೆ ಹೇಳೋಕ್ಕಾಗಲ್ಲ. ಇದನ್ನು ಪ್ರಾಮಾಣಿಕವಾಗಿ ರೈತರನ್ನ ನಮ್ಮ ಹೈದ್ರಾಬಾದ್ ಕರ್ನಾಟಕ ಹಿಂದುಳಿದತ್ತೆ ಅಂತ ಹೇಳ್ತಾರೆ. ಇನ್ನು ಎಷ್ಟು ದಿನ ನಮ್ಮನ್ನು ಹಿಂದುಳಿಸ್ತೀರಿ? ಇನ್ನು ಕೆಳವರ್ಗದ ರೈತರ ಥರನ ನಮ್ಮನ್ನು ಟ್ರೀಟ್ ಮಾಡಬೇಡ್ರಿ. ನಾವು ಈ ಪ್ರದೇಶದ ಜನರು ಹೆಚ್ಚು ಬೆಳಿಬೇಕು, ಇನ್ನು ನಾವು ಆರ್ಥಿಕಲಿ ಬೆಳವಣಿಗೆ ಆಗಬೇಕಂತಂದರೆ ಈ ಬಂದಿರತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಈ ಭಾಗದ ರೈತರಿಗೆ ನ್ಯಾಯ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಶೀಘ್ರದಲ್ಲಿ ನಾವು ಚಳವಳಿ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. ನಮಸ್ಕಾರ. ಬಳಿಕ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಪಾಟೀಲ್ ರವರು ಮಾತನಾಡಿ 30 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು, ಈವರೆಗೂ ಪೂರ್ಣಗೊಂಡಿಲ್ಲ. ಕಳಪೆ ಕಾಮಗಾರಿಗೆ ಕಾರಣರಾದ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ದಿನಾಂಕ 27ರಿಂದ ರಾಯಚೂರು ಜಿಲ್ಲೆಯ ಗಿಲ್ಲೆಸುಗೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. 400 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದಂಥ ಒಂದು ನೀರಾವರಿ ಯೋಜನೆಗಳನ್ನು ಇವತ್ತು ಕರ್ನಾಟಕ ಸರ್ಕಾರ 371 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಂತಂದರೆ ಆಧುನೀಕರಣಕ್ಕೆ ಇವತ್ತು ಟೆಂಡರ್ ಕರೆದಿದ್ದಾರೆ. ಇದು ಸುಮಾರು 12 ಕಾಲುವೆಗಳು ಮತ್ತು 2 ಅಣೆಕಟ್ಟುಗಳು ಬರ್ತವೆ. ಇದರಲ್ಲಿ 371 ಕೋಟಿ. ಇದು ಕೇವಲ 30 ತಿಂಗಳಲ್ಲಿ ಮುಗಿಸ್ಬೇಕಂತ ಹೇಳಿ ಸರ್ಕಾರದ ಒಂದು ನಿಯಮ ಇತ್ತು. ಆದರೆ ಇವತ್ತು 4 ವರ್ಷ ಆದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಈ ಟೆಂಡರ್ ನಿಯಮಗಳನ್ನು ಮೀರಿ ಇವತ್ತು ಇಲ್ಲಿ ಅಧಿಕಾರಿಗಳು ವರ್ತನೆ ಮಾಡಿದ್ದಾರೆ. ಮರಮ್ನಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಮತ್ತು ಏನು ಕಾಂಕ್ರೀಟ್ ಮಿಕ್ಸ್ನಲ್ಲಿ ಕೂಡ ಭಾಳ ದೊಡ್ಡ ಕಳಪೆ ಮಟ್ಟದ ಕಾಂಕ್ರೀಟನ್ನು ಉಪಯೋಗ ಮಾಡಲಾಗಿದೆ. ಇವತ್ತು ಏನು ಪ್ಲಾಂಟ್ಲಿಂದ ತಂದು ಕಾಂಕ್ರೀಟ್ ಮಿಕ್ಸನ್ನು ಹಾಕಬೇಕಾಗಿತ್ತು, ಅದ್ರ ಬದಲಾಗಿ ಹೈಜಾಕ್ಸ್ ಮಿಷಿನ್ಲಿಂದ ಇವತ್ತು ಕಾಂಕ್ರೀಟ್ ಹಾಕಿದ್ದಾರೆ. ಮರಮ್ ಕೂಡ ಏನಂತಂದರೆ 240 ರೂಪಾಯಿ ಕ್ಯೂಬಿಕ್ ಮೀಟ್ರಿಗೆ ರೇಟ್ ಮಾಡೋದನ್ನು ಬಿಟ್ಟು 420 ರೂಪಾಯಿನ ರೇಟ್ ಮಾಡಿ ಇವತ್ತು ಸುಮಾರು 7.5 ಕೋಟಿ ರೂಪಾಯಿ ಸರ್ಕಾರದ ಖಜಾನೆಗೆ ನಷ್ಟ ಮಾಡಿದ್ದಾರೆ. ಅದೇ ಅನೇಕ ಕಡೆಗೆ ಕೆಲಸ ಮಾಡಲಾರ್ದೇ ಬಿಲ್ ಎತ್ತಿದ್ದಾರೆ. ಇದನ್ನೆಲ್ಲ ಉಸ್ತುವಾರಿ ನೋಡಬೇಕಾದಂಥ ನಿಕೇತನ್ ಕಂಪ್ನಿ ಇವತ್ತು ಸಂಪೂರ್ಣ ವಿಫಲ ಆಗಿದೆ. ಆ ನಿಕೇತನ್ ಕಂಪ್ನಿಗೆ ಕೊಟ್ಟಂಥ ಗುತ್ತಿಗೆ ರದ್ದು ಮಾಡಬೇಕು. ಹೊಸ ಒಂದು ದಕ್ಷ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಗುಣಮಟ್ಟನ ಪರಿಶೀಲನೆ ಮಾಡ್ತಕ್ಕಂಥ ಸಂಸ್ಥೆಗೆ ಈ ಕಾಮಗಾರಿಯ ಉಸ್ತುವಾರಿ ವಹಿಸಬೇಕು. ಮತ್ತು ಇಲ್ಲೇನು ತಪ್ಪಿತಸ್ಥರಿದ್ದಾರೆ, ಅಧಿಕಾರಿಗಳಿರ್ಬೋದು, ಗುತ್ತೇದಾರರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಈ ಕಾಮಗಾರಿಯನ್ನು ಟೆಂಡರ್ ಪ್ರಕ್ರಿಯೆ ಪ್ರಕಾರ ಅನುಷ್ಠಾನಗೊಳಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ. ಈ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು. ತಕ್ಷಣ ಏನಂತಂದರೆ ಕಾಮಗಾರಿಗೆ ಒತ್ತು ಕೊಟ್ಟು ಮುಗಿಸ್ಬೇಕು. ಅಲ್ಲೇನು ಕಾಂಕ್ರೀಟ್ನಲ್ಲಿ ಮೋಸ ಆಗಿದೆ, ಮರಮ್ನಲ್ಲಿ ಮೋಸ ಆಗಿದೆ ಮತ್ತು ಕೆಲಸ ಮಾಡಲಾರ್ದೆ ಬಿಲ್ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಗಮನ ಸೆಳೆಯಲಿಕ್ಕೆ ನಾವು 27ನೇ ತಾರೀಕು ರಾಯಚೂರು ಜಿಲ್ಲೆಯ ಗಿಲ್ಲೆಸುಗೂರು ಕ್ಯಾಂಪ್ನಲ್ಲಿ ಅನಿರ್ದಿಷ್ಟವಾದ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಟ್ಟು ಕೂಡಲೇ ಪರಿಣಿತರನ್ನು ಕಳಿಸಿ ತಪಾಸಣೆ ಮಾಡಿ ಆದಂಥ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಂಡಿಸಿರುವ ಬಜೆಟ್ ಜನಪರವಾಗಿದೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಅನಂತ ಪದ್ಮನಾಭರವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ವರಿಷ್ಠರ ಸೂಚನೆಯ ಮೇರೆಗೆ ಸುದ್ದಿಗೋಷ್ಠಿ ಮೂಲಕ ಈ ಅಂಶವನ್ನ ತಿಳಿಸಿದ್ದಾರೆ. ಹೌದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಮಂಡಿಸಿದ ಬಜೆಟ್ ಕುರಿತು ವಿಜಯನಗರ ಜಿಲ್ಲೆಯ ನಾಗರಿಕರಿಗೆ ತಿಳಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ವರಿಷ್ಠರ ಸೂಚನೆಯ ಮೇರೆಗೆ ವಿಜಯನಗರ ಬಿಜೆಪಿ ಜಿಲ್ಲಾ ವಕ್ತಾರ ಅನಂತ ಪದ್ಮನಾಭರವರಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಸಿಎಂ ರವರ ಬಜೆಟ್ ಕುರಿತು ಮಾಧ್ಯಮ ಮಿತ್ರರೊಂದಿಗೆ ಮಾಹಿತಿ ಹಂಚಿಕೊಂಡ ಅವರು, ಬಹು ವರ್ಷಗಳ ಬೇಡಿಕೆಯಂತೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ಹೆಚ್ಚಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 5,300 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಗೋಹತ್ಯೆಯನ್ನ ನಿಷೇಧಿಸಲಾಗಿದೆ. ಸರ್ವರ ಕಲ್ಯಾಣ, ಸರ್ವರ ಅಭಿವೃದ್ಧಿ ಯೋಜನೆಯನ್ನ ಪಿಯುಸಿ ವರೆಗೆ ವಿಸ್ತರಿಸಲಾಗಿದೆ. ಗೃಹಿಣಿ ಶಕ್ತಿ ಹೊಸ ಯೋಜನೆಯನ್ನ ಘೋಷಿಸಲಾಗಿದೆ. ಈ ಬಜೆಟ್ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಸೇರಿದಂತೆ ಎಲ್ಲರನ್ನ ಸಮಾನವಾಗಿ ನೋಡುವ ಬಜೆಟ್ ಇದಾಗಿದೆ ಎಂದರು. ಅದೇ ರೀತಿ ಕೇಂದ್ರ ಸರ್ಕಾರದಿಂದ 50 ಹಾಸಿಗೆ ತೀವ್ರ ನಿಗಾ ಘಟಕ ಹೊಸಪೇಟೆಗೆ ಮಂಜೂರು ಮಾಡಲಾಗಿದೆ. ಹಂಪಿಯ ಅಭಿವೃದ್ಧಿಗೆ 60 ಕೋಟಿ ನೀಡಲಾಗಿದೆ. ಕೆರೆಗಳ ಅಭಿವೃದ್ಧಿಗೂ ಕೇಂದ್ರ ಸರ್ಕಾರ ನೀಡಿದೆ ಎಂದು ತಿಳಿಸಿದ್ದಾರೆ. ಮೊನ್ನೆ ನಡೆದಂಥ ಬಡ್ಜೆಟಲ್ಲಿ ಜನಪರವಾದಂಥ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಈಗ ತಮಗೆ ತಿಳಿದಂಥ
SC/STಗಳಿಗೆ ಮೀಸಲಾತಿ. ಈಗ SC/STಗಳಿಗೆ 15ರಿಂದ 17% SCಗಳಿಗೆ, 3ರಿಂದ 7% STಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ವಿದ್ಯಾನಿಧಿ ಯೋಜನೆಯಲ್ಲಿ ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಆಮೇಲೆ ಕರ್ನಾಟಕವನ್ನು ಸುರಕ್ಷಿತವಾಗಿಡೋ ದೃಷ್ಟಿಯಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಿ ಕರ್ನಾಟಕದ ಜನತೆಯು ಶಾಂತಿಯಿಂದ ಬದುಕ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡಿದೆ. ಹಿಂದೂ ಹಿತಾಸಕ್ತಿಗಳನ್ನು ಕಾಪಾಡೋದ್ರ ಸಲುವಾಗಿ ಗೋಹತ್ಯೆ ನಿಷೇಧವನ್ನು ಮಾಡಿದೆ. ಅದೇ ರೀತಿಯಾಗಿ ಮತಾಂತರ ವಿರೋಧಿ ಕಾನೂನನ್ನು ತರೋದ್ರ ಮೂಲಕ ಬಲವಂತವಾಗಿ ಮತಾಂತರ ಮಾಡೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದೆ. ಸರ್ವರ ಕಲ್ಯಾಣ ಸರ್ವರ ಅಭಿವೃದ್ಧಿ ಯೋಜನೆಯಲ್ಲಿ ವಿದ್ಯಾಶಕ್ತಿ ಯೋಜನೆಯನ್ನು ಮಾಡಿ 8 ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಸಿಗುವಂಥ ಮಾಡಿದೆ. ಅಂದರೆ ಪ್ರೌಢ ಶಿಕ್ಷಣವರೆಗೆ ಫ್ರೀ ಎಜುಕೇಷನ್ ಇದ್ದಿದ್ದನ್ನು PUCವರೆಗೂ ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಗೃಹಿಣಿ ಶಕ್ತಿ ಹೊಸ ಯೋಜನೆಯನ್ನು ಘೋಷಣೆ ಮಾಡಿ ಅದರಲ್ಲಿ ಗೃಹಿಣಿಯರಿಗೆ 500 ರೂಪಾಯಿ, ಭೂರಹಿತ ಮಹಿಳಾ ಕಾರ್ಮಿಕರಿಗೆ 500 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಆಗಿದೆ. ಯಾಸಿಡ್ ದಾಳಿ ಮಾಡಿದಂಥ ಮಹಿಳೆಯರಿಗೆ ಮೊದಲು 3,000 ರೂಪಾಯಿ ಪರಿಹಾರಧನ ಇತ್ತು, ಅದನ್ನು 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಒಂದು ಬಡ್ಜೆಟ್ ರೈತರಿಗೆ, SC/ST ವಿದ್ಯಾರ್ಥಿಗಳಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಆಮೇಲೆ ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಈ ಬಡ್ಜೆಟ್ ಆಗಿದೆ. ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಯೋಜನೆಗಳಾಗಿದೆ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕ ಭಾಗಕ್ಕೆ ಒಂದು ಬರಪೀಡಿತ ಪ್ರದೇಶಕ್ಕೆ ಒಂದು ಒಳ್ಳೆಯ ಅಕ್ಷಯ ಪಾತ್ರೆ ಅಂತ ಕೆಲಸ ಆಗಿದೆ. ಈ ರೀತಿಯಾಗಿ ಇಡೀ ಕರ್ನಾಟಕಕ್ಕೆ ನಮ್ಮ ಬೊಮ್ಮಾಯಿ ಅವರು ಕೊಟ್ಟಂಥ ಒಂದು ಯೋಜನೆ ಬಹಳ ಚೆನ್ನಾಗಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಒಂದು 50 ಹಾಸಿಗಳ ತೀವ್ರ ನಿಗಾ ಘಟಕ PMABIM ಅಡಿಯಲ್ಲಿ ನಮ್ಮ ಹೊಸಪೇಟೆಗೆ ಆಗಿದೆ. ಅದೇ ರೀತಿಯಾಗಿ ಹಂಪಿಯಲ್ಲಿ ವಿಜಯ ವಿಠ್ಠಲ ದೇವಸ್ಥಾನ, ಪುರಂದರ ಮಂಟಪ, ಇತರ ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿಗಾಗಿ ಈ ಬಡ್ಜೆಟ್ನಲ್ಲಿ 60 ಕೋಟಿ ಕೊಟ್ಟಿದೆ. ಅದೇ ರೀತಿಯಾಗಿ ಯಾದಗಿರಿ ಹಾಗೂ ರಾಯಚೂರಿನ ವಿವಿಧ ಕೆರೆಗಳ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದರಲ್ಲಿ ಹರಪನಹಳ್ಳಿ ಕೂಡ ಇದೆ. ಈ ರೀತಿ ಕೇಂದ್ರ ಸರ್ಕಾರದ ಪಾಲು ಕೂಡ ನಮ್ಮ ಜಿಲ್ಲೆಗಿದೆ. ಕರ್ನಾಟಕಕ್ಕೆ ಸಂಪೂರ್ಣ ಅಭಿವೃದ್ಧಿ ಆಗತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಯಾವುದೇ ಕೂಡ ಉಚಿತವಾದ ಆಶ್ವಾಸನೆಗಳನ್ನು ಕೊಟ್ಟಿಲ್ಲ. ಇವತ್ತು ಚುನಾವಣೆ ಇದೆ ಅಂತೇಳಿ ಹೆಂಗೆ ಬೇಕಾರಂಗೆ ಜನರಿಗೆ ಯೋಜನೆಗಳನ್ನು ಕೊಡದಾಗೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಕೂಡ ಈ ಬಡ್ಜೆಟನ್ನು ಮಾಡಿದ್ದಾರೆ. ಗರ್ಭಿಣಿ ಮಹಿಳೆ ಹಾಗೂ ಮಕ್ಕಳ ಹಿತದೃಷ್ಟಿಯಿಂದಾಗಿ ಹೊಸಪೇಟೆಯ ಅತ್ಯುತ್ತಮ ಕಾಯಕವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 22ರಂದು ಕಡ್ಡಿರಾಂಪುರದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಹಂಪಿ ರಸ್ತೆ ಕಡ್ಡಿರಾಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನನಿ ಮಹಿಳಾ ಸಬಲೀಕರಣ ಸಮಿತಿಯು ಹೊಸ ಗ್ರಾಮ ಪಂಚಾಯಿತಿ ಹಾಗೂ ಮಲ್ಪನಗುಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಭಾಗಿತ್ವದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಲಪನಗುಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಂದ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ನಡೆಸಿ ವೈದ್ಯಕೀಯ ಸಲಹೆ ನೀಡಿದ್ರು. ಅದೇ ರೀತಿ ಗರ್ಭಿಣಿ ಮಹಿಳೆಯರಲ್ಲಿ ಹೆಚ್ಚಾಗಿ ರಕ್ತಹೀನತೆ ಕಂಡುಬರುತ್ತದೆ. ಹಾಗಾಗಿ ಪ್ರತಿ ತಿಂಗಳು ವೈದ್ಯರನ್ನ ಭೇಟಿ ಮಾಡಿ ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕೆಂದು ಡಾಕ್ಟರ್ ಮಂಜುನಾಥ್ ರವರು ಈ ವೇಳೆ ಸಲಹೆ ನೀಡಿದ್ರು. ಹಂಪಿ ಗ್ರಾಮ ಪಂಚಾಯಿತಿ ಹಾಗೂ ಮಲ್ಪನಗುಡಿ ಸರ್ಕಾರಿ ಆಸ್ಪತ್ರೆಯಿಂದ ಗರ್ಭಿಣಿ ಮಹಿಳೆಯರಿಗೆ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಹೆರಿಗೆ ಸಮಯದಲ್ಲಿ ನೀವು ಕೇಳಿರ್ತೀರಿ, ಸಾಕಷ್ಟು ಮಹಿಳೆಯರು ತಾಯಿ ಮರಣ ಆಗಿದೆ, ಶಿಶು ಮರಣ ಆಗಿದೆ ಅಂತಂದು. ಏನು ಅಂತಂದರೆ ಗರ್ಭಿಣಿ ಮಹಿಳೆಯರಲ್ಲಿ ಸಾಕಷ್ಟು ಮುಖ್ಯವಾಗಿ ತಾಯಿ ಮರಣ ಆಗಲಿಕ್ಕೆ ಕಾರಣ ಏನು ಅಂತಂದರೆ ರಕ್ತಹೀನತೆ ಅಂತ ನೀವು ಕೇಳಿರ್ತೀರಿ. ಅವರಿಗೆ ರಕ್ತ ಕಡಿಮೆ ಇದೆ ಅಂತ ನಿಮಗೆ ತಿಳಿಸಿರ್ತಾರೆ. ಅದನ್ನು ಹೇಗೆ ನೀವು ಕಡಿಮೆ ಮಾಡಿಕೊಳ್ಬೋದು ಅಂತ ಅಂದರೆ, ಮೊದಲನೇದಾಗಿ ಪ್ರತಿ ತಿಂಗಳು ವೈದ್ಯರ ಭೇಟಿ ಆಗಬೇಕಾಗುತ್ತೆ, ರಕ್ತ ತಪಾಸಣೆ ಆಗಬೇಕಾಗುತ್ತೆ. ರಕ್ತ ಒಂದು ವೇಳೆ ಕಡಿಮೆ ಇದ್ದಲ್ಲಿ ರಕ್ತ ಹಾಕಿಸುವಂಥದ್ದಾಗಿರಲಿ ಹಾಗೂ ಪ್ರತಿನಿತ್ಯ ರಕ್ತ ವೃದ್ಧಿ ಮಾಡುವಂತಹ ಮಾತ್ರೆಗಳನ್ನು ಸೇವಿಸುವಂಥದ್ದಾಗಿರಲಿ, ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನೀವು
ಅಳವಡಿಸ್ಕೊಳ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಸಾಕಷ್ಟು ಜನ ತಾಯಿಮಾಣ ಆಗುವುದು ಮೇನಾಗಿ ನಾವು ನೋಡುವಂಥದ್ದು ಗರ್ಭಿಣಿ ಮಹಿಳೆಯರಲ್ಲಿ ರಕ್ತಹೀನತೆಯಿಂದ. ಸೊ ಅದರಿಂದಾಗಿ ನಾನು ಏನು ತಿಳಿಸೋದಂತಂದರೆ ಪ್ರತಿನಿತ್ಯನೂ ಗರ್ಭಿಣಿ ಮಹಿಳೆಯರು ರಕ್ತದ ವೃದ್ಧಿ ಆಗುವಂಥ ಮಾತ್ರೆಗಳನ್ನು ಸೇವಿಸಬೇಕಾಗುತ್ತೆ. ತಮ್ಮ ಹೆರಿಗೆ ಆಗೋ ಕೊನೆ ಡೆಲಿವರಿ ಆಗೋ ಟೈಮ್ವರೆಗೂ ನೀವು ಆ ಮಾತ್ರೆಯನ್ನು ಸೇವಿಸುವಂಥದ್ದು ಆಗಿರಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ತಾಯಿಮಾಡ ಆಗುವಂಥದ್ದು ರಕ್ತದೊತ್ತಡ ಅಂತ ಹೇಳ್ತಾರೆ. ನೀವು ಕೇಳಿರ್ತೀರಿ BP ಜಾಸ್ತಿ ಆಗಿದೆ, BP ಜಾಸ್ತಿಯಿಂದಾಗಿ ತಾಯಿಮಾಡ ಆಯಿತು ಅಂತ ಕೇಳಿರ್ತೀರಿ. ಸೊ ಏನು ಅಂತಂದರೆ ಪ್ರತಿ ತಿಂಗಳು ಎಲ್ಲ ಪ್ರೆಗ್ನೆಂಟ್ ವುಮೆನ್ ಗರ್ಭಿಣಿ ಮಹಿಳೆಯರು ತಮ್ಮ ಪ್ರತಿ ತಿಂಗಳು ರಕ್ತದ ಪರೀಕ್ಷೆ ಆಗಿರಲಿ, BP ಚೆಕ್ ಮಾಡಿಸುವಂಥದ್ದಾಗಿರಲಿ, ಇದೆಲ್ಲ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಮತ್ತು ಇನ್ನೂ ಏನು ಅಂತಂದರೆ ಮತ್ತೆ 3 to 4 ಸ್ಕ್ಯಾನ್ಸ್ ಆಗಬೇಕಾಗತ್ತೆ. ಗರ್ಭಿಣಿ ನೀವು ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ಮಹಿಳೆಯರು 3 ತ್ರೈಮಾಸಿಕಗಳಲ್ಲಿ 3 ರಿಂದ 4 ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗತ್ತೆ. ಏನಕ್ಕೆ ಅಂತಂದರೆ ಕೆಲವೊಮ್ಮೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತ ಮಾಡ್ತೀವಿ ನಾವು. ಆಗ ನಿಮಗೇನಾದರೂ ಮಗುನಲ್ಲಿ ಏನಾದರೂ ತೊಂದರೆ ಇದೆ, ಮಗುನಲ್ಲಿ ಏನಾದರೂ ಬೆಳವಣಿಗೆಯಲ್ಲಿ ಕುಂಠಿತವಾಗಿದೆ ಅಂತ ಅಂದರೆ ನಮಗೆ ಒಂದು ಆಪ್ಷನ್ ಇರುತ್ತೆ. ಈಗ ಸೇಫ್ ಅಬಾರ್ಷನ್ ಅಂತ ಇರುತ್ತೆ, ಅದನ್ನ ಮಾಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಮತ್ತು ಎಲ್ಲ ಮಗುವಿಂದ ಎಲ್ಲ ಬೆಳವಣಿಗೆ ಹೇಗಿದೆ ಅನ್ನೋ ದೃಷ್ಟಿಯಿಂದ ನೋಡಲಿಕ್ಕೋಸ್ಕರ ನಿಮಗೆ 3 to 4 ಸ್ಕ್ಯಾನ್ ಅಂತ ಕಂಪಲ್ಸರಿಯಾಗಿ ಅಥವಾ ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಇಷ್ಟು ನೀವು ಮುಂಜಾಗ್ರತಾ ಕ್ರಮಗಳು ಏನು ಅಂತಂದರೆ ಇಷ್ಟು ಪಾಲಿಸಿದರೆ ನಾವು ಸಾಕಷ್ಟು ತಾಯಿಮಾಣ ಆಗಿರಲಿ, ಶಿಶುಮಾಣ ಆಗಿರಲಿ ತಪ್ಪಿಸ್ಬೋದು. ಈಗ ಈ ದಿನ ನಾವು ಗ್ರಾಮ ಪಂಚಾಯತಿ ಹಂಪಿ ಹಾಗೂ ನಮ್ಮ ಆಸ್ಪತ್ರೆಯಿಂದ ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಶಿಬಿರದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕಾಯಕ ಮಾಡಿಕೊಂಡು ಬರುತ್ತಿರುವ ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಸೇವೆ ಸ್ವಾಗತಾರ್ಹವೆಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ವೆಂಕಟೇಶ್ ರವರು ಹರ್ಷ ವ್ಯಕ್ತಪಡಿಸಿದರು. ಮಗು ಈ ದೇಶದ ಸಂಪತ್ತು. ಆ ಮಗು ಆರೋಗ್ಯವಾಗಿ ಹುಟ್ಟಿದಾಗ ಈ ದೇಶ ಸ್ವಾಸ್ಥ್ಯವಾಗಿರ್ತದೆ ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಆ ಒಂದು ಜನನಿ ಮಹಿಳಾ ಸಬಲೀಕರಣ ಸಮಿತಿಯವರು ಸೇವಾ ಮನೋಭಾವದಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಮತ್ತು ಎಲ್ಲ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿಯ ಗರ್ಭಿಣಿಯರನ್ನ ಒಂದು ಕಡೆ ಕೂಡಿಸಿ ಅವರಿಗೆ ಆ ಗರ್ಭಿಣಿಯರಿಗೆ ಏನೇನು ಸೌಲಭ್ಯಗಳಿವೆ, ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಒಳ್ಳೆಯ ಒಂದು ಉಚಿತವಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಚಾರ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರ ಒಂದು ಸೇವಾ ಕಾರ್ಯ ಇದೇ ರೀತಿ ಸದಾ ಅನವರತ ಮುಂದುವರಿಲಿ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಪ್ರತಿ ಇಲ್ಲಿನೂ ಯಾವುದೇ ನಮ್ಮ ಆರೋಗ್ಯ ಇಲಾಖೆ ಸಹ ಪ್ರತಿ ಮಹಿಳೆಯರಿಗೆ ಅವರೆಲ್ಲ ಆರೋಗ್ಯ ಅಂದರೆ ಗರ್ಭಿಣಿಯರಿಗಾಗಿ ನನಗೆ ಅವ್ರಿಗೆ ಏನೇನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅವರಿಗೆಲ್ಲ ತಿಳುವಳಿಕೆ ಮೂಡಿಸ್ತಾ ಹಲವಾರು ಮಾತ್ರೆಗಳನ್ನು ಚುಚ್ಚುಮದ್ದುಗಳನ್ನು ಕೊಟ್ಬಿಟ್ಟು ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಸಹಾಯಕರಾಗಿರ್ಬೋದು, ಆರೋಗ್ಯ ಇಲಾಖೆಯ ಸಿಸ್ಟರ್ಸ್, ಡಾಕ್ಟರ್ಸ್, ಮಂಜುನಾಥ್ ಸರ್ ಅವರು ಎಲ್ಲ ಒಂದು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಅವರ ಒಂದು ಸಲಹೆ ಸೂಚನೆಗಳನ್ನು ನೀವೆಲ್ಲ ತಪ್ಪದೆ ಪಾಲಿಸಿ ಅವರ ಒಂದು ಏನೇನು ಸಲಹೆ ಕೊಡ್ತಾರೋ ಅವುಗಳನ್ನೆಲ್ಲ ತಪ್ಪದೆ ಪಾಲಿಸಿಬಿಟ್ಟು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಗುವಿಗೆ ಜನ್ಮ ಕೊಡ್ರಿ ಅಂತಂದೇಳಿ ನಾನು ಈ ಸಮಯದಲ್ಲಿ ಇಷ್ಟಪಡ್ತಿದ್ದೆ. ಇನ್ನು ಉಚಿತವಾಗಿ ಮತ್ತು ಸರಳವಾಗಿ ಹೆರಿಗೆ ಆಗಬೇಕೆಂಬುದೇ ನಮ್ಮ ಸಮಿತಿಯ ಮುಖ್ಯ ಉದ್ದೇಶವಾಗಿದೆ ಎಂದು ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಅಧ್ಯಕ್ಷೆ ಹುಲಿಗೆಮ್ಮನವರು ಈ ವೇಳೆ ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಗರ್ಭಿಣಿಯರಿಗೆ ಉಚಿತವಾದಂಥ ಹೆರಿಗೆಗಳು ಆಗಬೇಕು ಅನ್ನೋದು ನಮ್ಮ ಒಂದು ಜನನಿ ಸಮಿತಿಯ ಉದ್ದೇಶ ಆಗಿದೆ. ನೊಂದ ಮಹಿಳೆಯರ ಧ್ವನಿಯಾಗಿ ಜನನಿ ಸಮಿತಿ ವತಿಯಿಂದ ಈ ದಿವಸ ಕಡ್ಡಿರಾಂಪುರ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರನ ನಾವು ಮಾಡ್ತಾ ಇದ್ದೀವಿ. ಸುಮಾರು
30ರಿಂದ 40 ಜನ ಗರ್ಭಿಣಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಸುಮಾರು ಗರ್ಭಿಣಿಯರಲ್ಲಿ ಒಂದು ರಕ್ತಹೀನತೆ ಇರುತ್ತೆ, ಅಪೌಷ್ಟಿಕತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅವ್ರಿಗೂ ಸಹ ಒಂದು ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಫೆಬ್ರವರಿ 1ರಿಂದ 19ರವರೆಗೆ ಸಿದ್ಧಾರ್ಥ ಸಿಂಗ್ ರವರ ಪ್ರಾಯೋಜಕತ್ವದಲ್ಲಿ ವಿಜಯನಗರ ಪ್ರೀಮಿಯರ್ ಲೀಗ್ T20 ಕ್ರಿಕೆಟ್ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಅಂತಿಮ ಪಂದ್ಯದ ಸಂದರ್ಭದಲ್ಲಿ ಬೆಂಗಳೂರಿನ ಚಿಯರ್ಸ್ ಗರ್ಲ್ಸ್ ತಂಡ ಸೇರಿದಂತೆ ಸ್ಥಳೀಯ ಪುಟಾಣಿಗಳಿಂದ ಸಂಗೀತ ಗೀತಗಾಯನಕ್ಕೆ ಹೆಜ್ಜೆ ಹಾಕಿ ನೆರೆದ ಪ್ರೇಕ್ಷಕರಿಗೆ ಮನೋರಂಜನೆ ನೀಡಲಾಯಿತು. ಧನ್ಯವಾದಗಳು. ವಾಯ್ಸ್ ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಜೆಟ್ನಲ್ಲಿ T20 ಕ್ರಿಕೆಟ್ ಟೂರ್ನಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಟಿಯರ್ ಗನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗು ಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.